ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ವ್ಲಾಗ್ಸ್ ಕನ್ನಡ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಹಾಲು ಕಾಯಕ್ಕಿಟ್ಟು ಅನ್ನಕ್ಕೂ ಕೂಡ ಇಟ್ಟೆ, ಪುಳಿಯೋಗರೆ ಮಾಡೋಣ ಅಂತ. ಇನ್ನು ಸೈಡ್ಸ್ಗೆ ಬಜ್ಜಿ ಕೂಡ ಮಾಡಿಬಿಡೋಣ ಅಂತ ಅದನ್ನು ಮಾಡ್ತಿದ್ದೀನಿ. ಟಿಫನ್ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ರೀಲ್ಸ್ ಮಾಡೋಣ ಅಂತ ಹೇಳಿ ರೆಡಿ ಆದೆ. ಹಾಯ್, ವೆಲ್ಕಮ್ ಬ್ಯಾಕ್. ಇನ್ನು ಅಕ್ಕ ಬರ್ತೀನಿ ಅಂತ ವೆಯ್ಟ್ ಮಾಡಿಸಿ ಅವ್ರು ಬಂದಿದೆ. 7:30 ಆಗಿತ್ತು. ಅಲ್ಲಿ ಏನೂ ಕಾಣಿಸ್ತಾನೆ ಇರಲಿಲ್ಲ. ಆದ್ರೂ ನಾನು ವೀಡಿಯೋ ಮಾಡ್ತೀನಿ, ನೀವು ರೀಲ್ಸ್ ಮಾಡಿ ಅಂತ ಹೇಳಿ ಅಂತಿದ್ರು. ಮಾಡಿದ್ವಿ, ಬಟ್ ಕ್ಲಾರಿಟಿನೂ ಬರಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನೆನ್ನೆ ರೀಲ್ಸ್ ಮಾಡೋದಕ್ಕೆ ಅಂತ ಮೇಲೆ ಹೋಗಿದ್ವಿ. ಸೊ ಬರೀ ತರಲೆನೇ ಆಗ್ತಿತ್ತು. ಇನ್ನು ಮಕ್ಕಳು ಕೂಡ ಇದ್ದರು, ಅವರು ಆಟ ಆಡ್ತಿರ್ತಾರಲ್ಲ, ಸೊ ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ. ಇನ್ನು ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಇದು ನಾನು ಫಸ್ಟ್ ಟೈಮ್ ಬಿಸಿಬೇಳೆ ಬಾತ್ ಮಾಡ್ತಿರೋದು. ಫಸ್ಟ್ ಟೈಮ್ ಆದರೂ ಚೆನ್ನಾಗಿ ಬಂದಿತ್ತು. ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಯೂಟ್ಯೂಬ್ಗೆ ಅಂತಲೇ ಟೈಮ್ ಕೊಡಬೇಕು. ಏನಕ್ಕೆ ನಾವು ವಿಡಿಯೋ ಮಾಡ್ಕೋಬೇಕು, ಎಡಿಟಿಂಗ್ ಮಾಡಬೇಕು, ರೆಕಾರ್ಡಿಂಗ್ ಹಾಕಬೇಕು. ಸೊ ಪೇಷನ್ಸಿಂದ ಮಾಡಬೇಕು. ನನಗಂತೂ ಎಡಿಟಿಂಗ್ದೇ ಸ್ವಲ್ಪ ತಲೆನೋವಾಗ್ಬಿಟ್ಟಿದೆ, ಅದೇ ಲೇಟ್ ಆಗ್ತಿದೆ ನಂದು. 5 minutes later. ಇನ್ನು ಉದ್ದಿನ ವಡೆ ಮಾಡೋಣ ಅಂತ ಬೆಳಗ್ಗೆನೇ ಉದ್ದಿನ ಕಾಳನ್ನೆಲ್ಲ ನೆನೆ ಹಾಕಿದ್ದೆ. ಸೊ ಅದನ್ನ ಇವಾಗ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇನ್ನು ನಾನು ಫಸ್ಟ್ ಟೈಮ್ ಉದ್ದಿನ ವಡೆ ಮಾಡಿದ್ದು 2023 ಎಂಡಿಂಗಲ್ಲಿ. ಸೊ ಅದು ನಿಜವಾಗ್ಲೂ ಚೆನ್ನಾಗಿ ಬಂದಿರಲಿಲ್ಲ. ಈ ಸಲ ಬೇರೆ ಥರ ಟ್ರೈ ಮಾಡೋಣ ಅಂತ ಬೇರೆ ಥರ ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ನಾನು ಕೈಯಲ್ಲಿ ಹಾಕೋದಕ್ಕೆ ಭಯ ಅಂತ ಈ ಥರ ಟ್ರೈ ಮಾಡ್ತಿದ್ದೆ. ಅಮ್ಮ ನೋಡಿಬಿಟ್ಟು ನೀನು ಹಾಕ್ಬೇಡ ಬಿಡು, ನಾನೇ ಹಾಕ್ತೀನಿ ಅಂತ ಹೇಳಿ ಅವರೇ ಹಾಕ್ಕೊಟ್ರು. ಇನ್ನು ಉದ್ದಿನ ವಡೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.